ಎಲ್ಲರಿಗೂ ನಮಸ್ಕಾರ. ಮೀನ ರಾಶಿಯವರೇ, ಮುಂಬರುವ ಜುಲೈ 28, 29, 30 ಈ ಅದೃಷ್ಟವಂತ 3 ದಿನಗಳಂದು ಮೀನ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಎಸ್ ಎನ್ನುವ ಅಕ್ಷರ ವ್ಯಕ್ತಿಯಿಂದ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮೀನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೀನ ರಾಶಿಯವರೇ, ಈಗ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮೀನ ರಾಶಿಯವರ ಜೀವನದ ಮೇಲೆ ಒಂದು ದೊಡ್ಡ ಬದಲಾವಣೆ ಆದರೆ ಆಗ್ತಿರ್ತಕ್ಕಂಥದ್ದು. ಹೌದು, ನೀವು ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನ ಜೀವನಕ್ಕೂ ನೀವು ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಇಷ್ಟು ದಿನ ಚೆನ್ನಾಗಿರಲಿಲ್ಲ. ಹೌದು, ಎಷ್ಟೇ ದುಡಿದ್ರೂ ಸಹ, ಎಷ್ಟೇ ಶ್ರಮಪಟ್ಟು ನೀವು ದುಡಿಮೆ ಮಾಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಿರುತ್ತೆ. ಹಾಗಾಗಿ ಹಣಕಾಸಿನಲ್ಲಿ ನೀವು ಹೆಚ್ಚು ನಷ್ಟವನ್ನಾದರೆ ಇಷ್ಟು ದಿನ ನೋಡಿದ್ದೀರಾ ಅಲ್ಲವೇ? ಹಾಗಾಗಿ ಮೀನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳು, ಕಷ್ಟಗಳೆಲ್ಲ ದೂರ ಆಗಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆದರೆ ಸುಧಾರಣೆ ಆದರೆ ಆಗ್ತಕ್ಕಂಥದ್ದು ಮೀನ ರಾಶಿಯವರೇ. ಅದೇ ರೀತಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಮುಂಬರುವ ಈ ಅದೃಷ್ಟವಂತ 3 ದಿನದಂದು. ಅದು ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕಾದರೆ ಬರ್ತಾರೆ. ಹೌದು, ಮೊದಲಿಗೆ ನೀವು ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯನ್ನು ನೀವು ಅನುಮಾನ ಪಡ್ತೀರಾ. ಆ ವ್ಯಕ್ತಿಯ ಗುಣಗಳು ಎಂಥದ್ದು, ಆ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೋ, ನನ್ನ ಜೀವನ ಬದಲಾಗುತ್ತೇನೋ ಎಂಬುವ ಭಯ, ಆತಂಕ ಆದರೆ ನಿಮ್ಮಲ್ಲಿ ಮೂಡ್ತಕ್ಕಂಥದ್ದು. ಆದರೆ ಹೌದು, ಜೀವನ ಬದಲಾಗುತ್ತೆ, ಅದು ಸಹ ಸಕಾರಾತ್ಮಕ ಬದಲಾವಣೆಗಳ ಮೂಲಕ. ಹೌದು, ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟಗಳು, ಪ್ರತಿದಿನ ಇದ್ದ ನಂತರ ಶುರುವಾಗ್ತಿರ್ತಕ್ಕಂತಹ ಹೊಸ ಹೊಸ ಸಂಕಷ್ಟಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯಿಂದ ನಿಮಗೆ 3 ಶುಭ ಸುದ್ದಿಗಳಾದರೆ ಸಿಗ್ತಕ್ಕಂಥದ್ದು. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಮೀನ ರಾಶಿಯವರೇ, ನೀವು ಕೆಲಸ ಮಾಡ್ತಿದ್ರೆ ನೀವು ಪ್ರತಿ ತಿಂಗಳು ಸಂಬಳವನ್ನಾದರೆ ಪಡ್ಕೊಳ್ತಾ ಇರ್ತೀರಾ. ಆದರೆ ಸಂಬಳ ಏರಿಕೆ ಯಾವಾಗ ಆಗುತ್ತೆ ಅಂತ ಹೇಳಿ ನೀವು ಸುಮಾರು ತಿಂಗಳುಗಳಿಂದ ಕಾಯ್ತಾನೆ ಇದ್ದೀರಾ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಇದರ ಬಗ್ಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಸ್ಥಾನ ಬದಲಾವಣೆ, ಈ ಕಾರ್ಯಕ್ಕೋಸ್ಕರ ನೀವು ಕಾಯ್ತಾ ಇದ್ದರೆ ಮೇಲಾಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯ ಮಾತನ್ನು ಕೇಳುವ ಸಾಧ್ಯತೆಯೂ ಸಹ ಇರುತ್ತೆ. ಹೌದು, ಈಗ ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು, ನಿಮ್ಮ ಪರಿಶ್ರಮವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಹಾಗಾಗಿ ನಿಮಗೆ ಮೆಚ್ಚುಗೆಯ ಮಾತು ಅಥವಾ ಸ್ಥಾನ ಬದಲಾವಣೆ ಆಗ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಮೀನ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಲಹಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ಎಲ್ಲ ಅಸಮಾಧಾನಗಳೆಲ್ಲ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಮೀನರಾಶಿಯವರು ಆದಷ್ಟು ಈ ಸಮಯದಲ್ಲಿ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಮೀನರಾಶಿಯವರು ಹೊರ ಜಗತ್ತಿಗೆ ಎಷ್ಟೇ ಒರಟಾಗಿ ಕಂಡರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಚಿಕ್ಕ ಮಕ್ಕಳಿಗೆ ಇರುವ ರೀತಿ ತುಂಬ ಮೃದು ಮನಸ್ಸು, ಯಾವುದೇ ರೀತಿ ಕಲ್ಮಶ ಇಲ್ಲದೇ ಇರತಕ್ಕಂತಹ ಒಂದು ಒಳ್ಳೆಯ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಮೀನರಾಶಿಯವರೇ. ಮೀನರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೂ ಸಹ ಹೇಳಿಕೊಳ್ತೀರಾ. ಹೌದು, ನೀವು ಮುಂದಿನ ದಿನಗಳಲ್ಲಿ ಆಸ್ತಿ ಖರೀದಿ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಜಾಗದಲ್ಲಿ ನೀವು ಎಕರೆಗಟ್ಟಲೆ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂತಹ ಯೋಚನೆಯನ್ನು ಮಾಡಿದರೆ, ಅಥವಾ ಒಂದು ಹೊಸ ವಾಹನ ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಾಗಿರ್ಬೋದು, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ಈ ಹಿಂದೆ ಎಲ್ಲರೊಂದಿಗೂ ಸಹ ಹೇಳ್ಕೊಳ್ತಾ ಇದ್ರಿ. ಆದರೆ ನೀವು ಹಾಗೆ ಮಾಡಬಾರದಾಗಿರುತ್ತೆ. ಹೌದು, ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಯಾಕೆ ಅಂತಂದರೆ ಈಗ ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿರ್ತಕ್ಕಂಥದ್ದು. ಮೀನರಾಶಿಯವರೇ, ನಿಮ್ಮ ಅದೃಷ್ಟದ ಸಮಯ, ನಿಮ್ಮ ಯಶಸ್ಸಿನ ಸಮಯ ಈಗ ಶುರುವಾಗಿರ್ತಕ್ಕಂಥ ಕಾರಣದಿಂದಾಗಿ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗುವ
ಸಾಧ್ಯತೆ ಇದೆ. ಹೌದು, ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಗುಂಪು ಸಹ ಇದೀಗ ಏರಿಕೆಯಾಗಿರ್ತಕ್ಕಂಥ. ಹಾಗಾಗಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳುವುದರ ಮೂಲಕ ಆ ವಿಚಾರ ನಿಮ್ಮ ಶತ್ರುಗಳಿಗೆ ತಿಳಿದು ನಿಮ್ಮ ಮುಂದಿನ ಯೋಜನೆಗಳನ್ನು ಅವರು ನಿಲ್ಲಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಪವಾಡವನ್ನು, ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಎಲ್ಲ ರೀತಿಯ ಬದಲಾವಣೆಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಈ ವಿಚಾರಗಳನ್ನೆಲ್ಲ ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮೀನ ರಾಶಿಯವರೇ. ಹೌದು, ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆಗೋದ್ರ ಮೂಲಕ ಸಮಾಜದಲ್ಲಿ, ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ನಿಮಗೆ ಸ್ಥಾನಮಾನ ಆದರೆ ಸಿಗೋದ್ರ ಮೂಲಕ ಯಶಸ್ಸು, ಅದೃಷ್ಟ, ಗೌರವ ಎಲ್ಲನೂ ಸಹ ನಿಮಗೆ ಪ್ರಾಪ್ತಿಯಾದರೆ ಆಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಎಸ್ ಎನ್ನುವ ಅಕ್ಷರ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಸಿಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ 3 ಸಿಹಿ ಸುದ್ದಿಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲಿಗೆ ನೀವು ಆ ಒಂದು ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಹೌದು, ಸೂಕ್ಷ್ಮವಾಗಿ ಆ ವ್ಯಕ್ತಿಯ ಗುಣಗಳು, ನಡವಳಿಕೆ, ಆ ವ್ಯಕ್ತಿ ನಿಮಗೆ ನೀಡ್ತಕ್ಕಂಥ ಮಾರ್ಗದರ್ಶನ ಇವೆಲ್ಲವನ್ನು ಸಹ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಆ ವ್ಯಕ್ತಿಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೂ ಸಹ ಅನ್ನಿಸ್ತಕ್ಕಂಥದ್ದು. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೀನ ರಾಶಿಯವರ ಜೀವನದಲ್ಲಿ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದೀರಾ ಅಥವಾ ಒಂದು ಒಳ್ಳೆಯ ವ್ಯಾಪಾರವನ್ನು ಶುರು ಮಾಡ್ತಿದ್ದೀರಾ ಅಂತಂದರೆ, ನೀವು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ದರೆ ಈಗ ನಿಮಗೆ ಒಂದು ಒಳ್ಳೆಯ ಸಮಯ ಆದರೆ ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಹೌದು, ಇದರಿಂದ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕೆಲಸ ನಿಂತು ಹೋಗಿದ್ರೆ ಆ ಒಂದು ಕೆಲಸಕ್ಕೆ ಇದೀಗ ಚುರುಕುತನ ಬಂದು ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಎರಡನೆಯ ಶುಭ ಸುದ್ದಿ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳು, ಹೌದು, ಅದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲೂ ಸಹ ಆಗಿರ್ಬೋದಾಗಿರುತ್ತೆ. ಪ್ರತಿಯೊಂದು ಸಮಸ್ಯೆನೂ ಸಹ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು ಮೀನ ರಾಶಿಯವರ ಜೀವನದಿಂದ ಮುಂಬರುವ ಈ ಅದೃಷ್ಟವಂತ 3 ದಿನದಿಂದ ದೂರ ಆಗ್ತಕ್ಕಂಥದ್ದು. ಹೌದು, ಇದೆಲ್ಲ ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದ ಮೂಲಕ ಆಗಿರುತ್ತೆ. ಅದೇ ರೀತಿ 3ನೇ ಶುಭ ಸುದ್ದಿ ಬಂದು, ನಿಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಶುಭ ಕಾರ್ಯಗಳನ್ನು ಮಾಡ್ತಿಲ್ಲ ಅಂತಂದರೆ ನೀವು ಚಿಂತನೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ, ನಾಮಕರಣ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳ ನಡೆಸ್ತಕ್ಕಂತಹ ಮಾತುಕತೆ ನಡೆಯುವ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೀನ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ಜಗಳಗಳು ಮತ್ತು ಅಸಮಾಧಾನಗಳು ಇವೆಲ್ಲನೂ ಸಹ ದೂರ ಆಗಿ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ಅದೇ ರೀತಿ ನೀವು ಯಾವುದಾದ್ರೂ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಿದ್ರ ಅಂತಂದರೆ ಮೊದಲಿಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ಅನುಭವಸ್ಥರ ಸಲಹೆಯನ್ನು ಇಲ್ಲಿ ಪಡ್ಕೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಮೀನ ರಾಶಿಯವರ ಜೀವನದಲ್ಲಿ. ಹಿರಿಯರ ಆಶೀರ್ವಾದ ಇರೋದರಿಂದ ನಿಮಗೆ ಯಾವುದೇ ರೀತಿ ಕಷ್ಟಗಳನ್ನೋದು ನಿಮ್ಮ ಬಳಿಗೇನೂ ಸಹ ಬರೋದಿಲ್ಲ. ಹೌದು, ಇದರಿಂದ ನೀವು ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕಾಣೋದ್ರ ಮೂಲಕ ಎಲ್ಲದರಲ್ಲೂ ಸಹ ಉತ್ತಮ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ನಿರೀಕ್ಷಿಸಬಹುದಾಗಿರುತ್ತೆ. ಹೌದು, ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು ಮೀನ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ತುಂಬ ವರ್ಷಗಳಿಂದ ಕಂಕಣ ಭಾಗ್ಯಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ಮೀನ ರಾಶಿಯವರಿಗೆ ಇದೀಗ ನಿಮಗೆ ತಕ್ಕಂತಹ ಸಂಬಂಧ, ನಿಮಗೆ ಇಷ್ಟವಾಗ್ತಕ್ಕಂತಹ ಒಂದು ಒಳ್ಳೆಯ ಗುಣವಂತ ಸಂಬಂಧ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೀನ ರಾಶಿಯವರಿಗೆ. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ರೆ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳಾದರೆ ಈ ಸಮಯದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಯಶಸ್ಸು, ಅದೇ ರೀತಿ ನೀವು ಕಾಯ್ತಾ ಇರ್ತಕ್ಕಂಥ ಪ್ರತಿಫಲನೂ ಸಹ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮೀನ ರಾಶಿಯವರೇ. ಅದೇ ರೀತಿ ಅಗತ್ಯ ಇರೋರಿಗೆ ನೀವೇ ಸಹಾಯವನ್ನು ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ದೋಷಗಳೆಲ್ಲ ದೂರ ಆಗಿ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ಅದೇ ರೀತಿ ಮೀನ ರಾಶಿಯವರು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಿದ್ರೆ ಇದರಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ಮೀನ ರಾಶಿಯವರಿಗೆ ಇದೀಗ ನಿಮಗೆ ತಕ್ಕಂತಹ ಉದ್ಯೋಗ ಆದರೆ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಿರ್ತಕ್ಕಂಥದ್ದು. ಹೌದು, ಪ್ರಾರಂಭಿಕವಾಗಿ
ಕಡಿಮೆ ಸಂಬಳ ಉದ್ಯೋಗ ನಿಮಗೆ ಸಿಕ್ಕಿದ್ರೆ ಆ ಒಂದು ಉದ್ಯೋಗವನ್ನು ನೀವು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುತ್ತೆ. ಹೌದು, ಆದಷ್ಟು ಶತ್ರುಗಳಿಂದ ದೂರ ಇರೋದ್ರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಸಹ ಅದೃಷ್ಟ, ಯಶಸ್ಸನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಇದು ಮೀನ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.